ಒಂದು ರಿವ್ಯೂ ಸರ್, ಇದು ಹೇಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್? ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಎಂಜಾಯ್ಡ್ ಟಾಕಿಂಗ್ ಟು ಯು. ನಿಮ್ ಜೊತೆ ಮಾತಾಡೋ ತರನೇ ಇತ್ತು. ನೀವು ವಿಡಿಯೋ ಮಾಡಿದಲ್ಲ, ಫೋಟೋ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಗೊತ್ತಾಗಿಲ್ಲ. ಎಂಜಾಯ್ಡ್ ಅ ಲಾಟ್. ಅದು ನಿಮ್ಗೆ ಈ ಜಾಗದಲ್ಲಿ ಮಾಡೋಕೆ ತುಂಬಾನೇ ಚೆನ್ನಾಗಿತ್ತು. ಒಂದು 20 ಫೋಟೋ ತಗೊಂಡಿದ್ದೀನಿ. 20 ಫೋಟೋ ತಗೊಂಡ್ರೆ ಫೋಟೋ ತಗೊಂಡ್ರೆ ಇಷ್ಟರಲ್ಲಿ? ಅಷ್ಟೇ ಸರ್. ಅಂದ್ರೆ ಹೆಂಗಂತ ರ್ಯಾಂಡಮ್ ಆಗಿ ನೋಡಿ ಈ ತರ ಒಂದು. ಓಕೆ ಸರ್, ನನ್ನ ಹೆಸರು ಅನಿಲ್ ಅಂತ. ನಿಮ್ಮ ಹೆಸರು ಏನು? ವಿವೇಕ್. ಬೆಂಗಳೂರು. ಬೆಂಗಳೂರಿನಲ್ಲಿ ಏನ್ ಸರ್ ಫೇಮಸ್? ಬೆಂಗಳೂರೇ ಫೇಮಸ್. ರಾಮೇಶ್ವರಂ ಕೆಫೆ ಸ್ವಲ್ಪ ಫೇಮಸ್. ತುಂಬಾ ಮಸಾಲೆ ದೋಸೆ ಅಲ್ವಾ ಸರ್? ಇವಾಗ ಪ್ರೊಫೆಷನ್ ಏನ್ ಸರ್? ಮ್ಯೂಸಿಷಿಯನ್. ನಾನು US ಅಲ್ಲಿ 7 years ಶೋ ಮಾಡಿ. ಕ್ರೂಸ್ ಶಿಪ್. ಹೌದೌದು. ಮ್ಯಾಜಿಕ್ ಮೈಂಡ್ ಟ್ರಿಕ್ ಅಥವಾ ಫಿಸಿಕಲ್ ಟ್ರಿಕ್? ಮೈಂಡ್, ಫಿಸಿಕಲ್, ಪ್ರಾಕ್ಟೀಸ್ ಎಲ್ಲ ಸೇರಿರೋದೇ ಮ್ಯಾಜಿಕ್. ಈಗ ನೀವು ಮಾಡಂತ ಒಂದು ಮ್ಯಾಜಿಕ್ ಶೋ ನಾನು ನೋಡಿದೆ. ನಂಬರ್ ಗೆಸ್ ಮಾಡೋದು. ನಾನ್ ಗೆಸ್ ಮಾಡಿದ ನಂಬರು ನೀವ್ ಬರೆದ್ರೆ ಹೇಗೆ ಅದನ್ನ ಬ್ರೇಕ್ ಡೌನ್ ಮಾಡ್ತೀರಾ? ಸುಮ್ಮನೆ ಒಂದು ಜಲಕ್ಕು ಹೇಗ್ ಮಾಡಿರ್ಬೋದು. ಹೇಗಿದೆ ಸರ್? ಸೂಪರ್. ಇನ್ನು ಮಾಡೋಣ ಸರ್? ಮಾಡೋಣ ನೀವೇ ಒಂದು ಪೋಸ್ ಹೇಳಿ. ಸರ್. ಏನಿಲ್ಲ, ನೀವೇ ಹೆಂಗಿದ್ರು ಹಂಗೆ ಇರಿ. ನಾನು ನಿಮ್ ಸುತ್ತ ಬರ್ತೀನಿ. ನಿಮಗೆ ಕ್ಯಾಮ್ರಾ ಫಾಲೋ ಮಾಡಿ ಸಾಕಾಯ್ತಾ? ರೆಡಿ ಸರ್? ನೀವು ಫ್ಯೂಚರ್ ಅಲ್ಲಿ ಏನಾಗಬೇಕು ಅಂತ? ಅಫ್ಕೋರ್ಸ್ ಯು ನೋ ಮೈ ಆನ್ಸರ್. ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಆಗಬೇಕು ಅಂತ. ನನ್ನ ಫೇವರೇಟ್ ಹೀರೋ ಕನ್ನಡದಲ್ಲ, ಜನರಲ್ ಆಗಿ ಕಮಲ್ ಹಾಸನ್. ಕಮಲ್ ಹಾಸನ್ ಅವರು. ಹೌದು ಸರ್. ಉಳಗನ್ ನಾಯಕ. ಹೇ ರಾಮ ಅಂತ ಒಂದು ಫಿಲ್ಮ್. ಹೌದು ಸರ್, ಹೇ ರಾಮ. ಶಾರುಖ್ ಖಾನ್ ಇದ್ರದನ್ನೇ. ಮತ್ತೆ ಒಂದು ಗಾಂಧಿ ಅಸಾಸಿನೇಷನ್ ಮೂವಿ. ಅದು ತುಂಬಾ ಚೆನ್ನಾಗಿ ಸರ್. ಅದು ತುಂಬಾ ಇಷ್ಟ ಆಯ್ತು. ಅದು ಮುಂದೆ ಒಂದು ಸೆಕೆಂಡ್ ಕೊಡಿ, ನಾನು ಒಂದು ಟ್ರಿಕ್ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಮಾಡ್ಬಿಟ್ಟು ನಿಮ್ಗೆ ನಾನು ವಿಡಿಯೋ ಮ್ಯಾಜಿಕ್ ವಿಡಿಯೋಗೆ ಮಾಡ್ಲಾ? ಹೌದಾ? ಸರಿ ಸರ್, ಹಾಗೆ ಬನ್ನಿ ಸರ್. ಬೇಕಾದ್ರೆ ಫ್ಲೈ ಮಾಡ್ತಿದ್ರೆ ಫ್ಲೈ ಮಾಡಿ. ಇಲ್ಲಿ ಇವಾಗ ಮ್ಯಾಜಿಕ್ ರೆಡಿ ಇದೆ. ವಿಲ್ ಸಿ ದ ಮ್ಯಾಜಿಕ್. ಗೊತ್ತಿಲ್ಲ ಅದೇನೋ ಸಿಗುತ್ತೆ ಇದರಲ್ಲಿ ಅಂತ. ಒಟ್ಟಿನಲ್ಲಿ ನೋಡೋಣ. ನೋಡಿ ಸರ್, ಅಷ್ಟೇ ಸಾಕು ನನಗೆ. ನೋಡಿ, ಒಟ್ಟಲ್ಲಿ ಏನೋ ಮಾಡಿದ್ದೀರಾ. ಚೆನ್ನಾಗಿದೆ ಅದು. ಚೆನ್ನಾಗಿದೆಯಾ? ಹೌದು, ಸೂಪರ್ ಆಗಿದೆ. ಅಂದ್ರೆ ಕಾಯಿನ್ ಬರುತ್ತೆ ಹೋಗುತ್ತೆ, ಕಾಯಿನ್ ಬರುತ್ತೆ ಹೋಗುತ್ತೆ. ಸೊ ಒಂದು 20 ಫೋಟೋ ತಗೊಂಡಿದ್ದೀನಿ. 20 ಫೋಟೋ ತಗೊಂಡ್ರೆ? ಹಾ, ಅಂದ್ರೆ ಅದು ನಿಮ್ಗೆ ತೋರಿಸ್ತೀನಿ ರೀ. 20 ಫೋಟೋ ತಗೊಂಡ್ರೆ ಇಷ್ಟರಲ್ಲಿ? ಹಾ, ಅಷ್ಟೇ ಸರ್. ಅಂದ್ರೆ ಹೆಂಗಂತ ರ್ಯಾಂಡಮ್ ಆಗಿ ನೋಡಿ ಈ ತರ ಒಂದು. ಓಕೆ ಸರ್, ಅಡ್ಜಸ್ಟ್ ಮಾಡ್ಕೊಳ್ಳೋಂಗಿಂತ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲ ಸರಿ ಇದೆಯಲ್ಲ? ಸರಿ ಇದೆಯಲ್ಲ? ಸರ್, ಇನ್ನು ಮಾಡೋಣ. ಹಾಗೆ ನಿಂತ್ಕೊಳ್ಳಿ ಆಯ್ತಾ? ಅಂದ್ರೆ ಈ ಕಡೆ ಬನ್ನಿ. ಈ ಕಡೆ ಬನ್ನಿ ಸರ್. ಹೆಂಗ ಮಾಡ್ತೀರಾ? ಅಲ್ಲಿ ನೋಡಿ, ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ ಅಷ್ಟೇ. ಹಾ, ಲೈಕ್ ಹಂಗೆ ಹಿಂಗೆ ಹೀಗೆ ಹಂಗೆ ನೋಡಿ ಸಾಕಾಯ್ತಾ? ರೆಡಿ? ಎಸ್ ಸರ್. ಒಂದು 5 ಫೋಟೋ ತಗೊಂಡಿದ್ದೀನಿ. 20 ಫೋಟೋ ತಗೊಂಡ್ರೆ ಲೋಡ್ ಆಗ್ತಿದೆ. ಲೋಡ್ ಆಗ್ಲಿ. ಮೇನ್ ವೈಲ್ ನಾವು ಮಾತಾಡ್ಬೋದಲ್ವಾ ಸರ್? ನನ್ನ ಹೆಸರು ಅನಿಲ್ ಅಂತ. ನಿಮ್ಮ ಹೆಸರು ಏನು? ವಿವೇಕ್ ಅಂತ. ಸರಿ ಸರ್, ನೀವು ಎಲ್ಲಿಂದ ಸರ್? ನೀವು ಬೆಂಗಳೂರಿಂದಾನೆ. ಸರ್, ನಿಮ್ಮ ಪ್ರಕಾರ ಬೆಂಗಳೂರಿನಲ್ಲಿ ಏನ್ ಸರ್ ಫೇಮಸ್? ಬೆಂಗಳೂರೇ ಫೇಮಸ್. ಬೆಂಗಳೂರು ಫೇಮಸ್. ಏನಾದ್ರು ಒಂದು ಹೇಳ್ತೀರಾ ಫೇಮಸ್ ಅಂತ ನಿಮ್ಮ ಪ್ರಕಾರ? ಬಂದ್ಬಿಟ್ಟು ರಾಮೇಶ್ವರಂ ಕೆಫೆ ಸ್ವಲ್ಪ ಫೇಮಸ್. ರಾಮೇಶ್ವರಂ ಕೆಫೆ ಕೇಳಿ ಸರ್. ಅಲ್ಲೇ ಸರ್ ಸಿಗುತ್ತೆ ಫೇಮಸ್ ಆಗಿ? ಊಟಗಳು ಚೆನ್ನಾಗಿರುತ್ತೆ. ಅಂದ್ರೆ ಸ್ಪೆಸಿಫಿಕ್ ಒಂದು ತುಂಬಾ ಮಸಾಲೆ ದೋಸೆ ಅಲ್ವಾ? ಡೆಫಿನೆಟ್ಲಿ. ಸರಿ ಸರ್, ಇಲ್ಲಿ ಎಷ್ಟು ವರ್ಷ ಇದ್ದೀರಾ ನೀವು ಬೆಂಗಳೂರಲ್ಲಿ? ಬೆಳೆದಿದ್ದಲ್ಲ ಎಲ್ಲ ಇಲ್ಲೇ. ಸರ್, ನೀವು ಪ್ರೊಫೆಷನ್ ಏನ್ ಸರ್? ಮ್ಯೂಸಿಷಿಯನ್ ಮಾಡ್ತೀರಾ ನೀವು? ಸೊ ಇಲ್ಲಿವರೆಗೂ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ಮ್ಯೂಸಿಷಿಯನ್ ಶೋಸ್ ಮಾಡಿದ್ದೀರಾ? ಓಕೆ, ಏನಾದ್ರು ಒಂದು ಫೇಮಸ್ ಶೋ ಹೇಳ್ತೀರಾ? ನಾನು US ಅಲ್ಲಿ 7 years ಶೋ ಮಾಡಿದ್ದೀನಿ. US ನಲ್ಲಿ. ಓಕೆ, ಕ್ರೂಸ್ ಶಿಪ್. ಹೌದೌದು. ಶಿಪ್ ಅಲ್ಲಿ ಬಂದ್ಬಿಟ್ಟು ನಾನು 7 ವರ್ಷ ಅಲ್ಲೇ ಇದ್ದಿ. ಅಲ್ಲಿ ಬರೋ ಪ್ಯಾಸೆಂಜರ್ಸ್ಗೆ ಶೋ ಮಾಡ್ಕೊಂಡು ಅದೇ ನನ್ನ ಕೆಲಸ ಆಗಿತ್ತು. ಬಂದು ಒಂದು 7-8 months ಆಯ್ತು. ಸರಿ ಸರ್, ನಿಮ್ಮ ಪ್ರಕಾರ ಮ್ಯಾಜಿಕ್ ಮೈಂಡ್ ಟ್ರಿಕ್ ಅಥವಾ ಫಿಸಿಕಲ್ ಟ್ರಿಕ್? ಮೈಂಡ್, ಫಿಸಿಕಲ್, ಪ್ರಾಕ್ಟೀಸ್ ಎಲ್ಲ ಸೇರಿರೋದೇ ಮ್ಯಾಜಿಕ್. ಎಲ್ಲ ಸೇರಿರೋದ ಮ್ಯಾಜಿಕ್. ಮ್ಯಾಜಿಕ್ ಅಲ್ಲಿ ಮೈಂಡ್ ಬೇಕು, ಸೈಕಾಲಜಿ ಇರುತ್ತೆ, ಹೌದು, ರಿಯಲ್ ಮ್ಯಾಜಿಕ್ ಮಿಕ್ಸ್ ಆಗಿರುತ್ತೆ, ಎಲ್ಲ ಮಿಕ್ಸ್ ಆಗಿರುತ್ತೆ ಅದರಲ್ಲಿ. ಮತ್ತೆ ಫಿಸಿಕಲ್ ಸ್ವಲ್ಪ ಇರುತ್ತೆ ಸರ್ ಟ್ರಿಕ್, ಲೈಕ್ ಏನಾದ್ರು ಕೈಯಲ್ಲೇ ಬಚ್ಚಿಕೊಂಡು ಕೈಯಲ್ಲೇ ಶೋ ಮಾಡೋದು ತುಂಬಾ ಇರುತ್ತೆ. ಸೊ ಅದು ಫಿಸಿಕಲ್ ಅಂತಾರಲ್ಲ ಅದನ್ನ, ಸೊ ಅದು ಇರುತ್ತಲ್ವಾ? ಹೌದು. ಸ್ವಲ್ಪ ಮುಂದೆ ಬನ್ನಿ ಸರ್. ಸೊ ಆಮೇಲೆ ಈಗ ನೀವು ಮಾಡೋಂಥ ಒಂದು ಮ್ಯಾಜಿಕ್ ಶೋ ನಾನು ನೋಡಿದೆ, ನಂಬರ್ ಗೆಸ್ ಮಾಡೋದು. ಸೊ ನಾನು ಗೆಸ್ ಮಾಡಿದ ನಂಬರು ನೀವು ಬರೆದ್ರೆ ಹೇಗೆ ಏನಾದ್ರು ಅದನ್ನ ಬ್ರೇಕ್ ಡೌನ್ ಮಾಡ್ತೀರಾ? ಸುಮ್ಮನೆ ಒಂದು ಜಲಕ್ಕು ಹೇಗೆ ಮಾಡಿರ್ಬೋದು? ಫಾರ್ ಎಕ್ಸಾಂಪಲ್ ಬಂದು ನಿಮ್ಮ ಹತ್ರ ಟಕ್ ಅಂತ ಒಂದು ಕ್ವಶನ್ ಕೇಳ್ತೀನಿ. 1 ರಿಂದ 5 ನಂಬರ್ ಥಿಂಕ್ ಮಾಡಿ ಹೇಳ್ಬೇಡಿ. ಮಾಡ್ಕೊಂಡಿರೋ ನಂಬರ್ ಬಂದ್ಬಿಟ್ಟು ನನ್ನ ಪ್ರಕಾರ 3, 6. 1 ರಿಂದ 5 ಥಿಂಕ್ ಮಾಡಕ್ ಕೇಳ್ದೆ. ಹೌದಾ? ಇಲ್ಲ, ಕೇಳಿಸಿಲ್ಲ ಸಾರಿ. ನೋಡಿದ್ರೆ ತುಂಬಾ ಜನ ಬಂದ್ಬಿಟ್ಟು ಸೈಕಾಲಜಿಕಲಿ 3 ಥಿಂಕ್ ಮಾಡ್ತಾರೆ. ಹೌದೌದು. 1 to 5 ಲೈಕ್ ರ್ಯಾಂಡಮ್ ಆಗಿ 3 ಗೆ ಹೋಗ್ತಾರೆ, ಮಧ್ಯದಲ್ಲಿ ಹೋಗ್ತಾರೆ. ಅದು ಚಿಕ್ಕ ಸೈಕಾಲಜಿ. ಅದನ್ನೇ ತುಂಬಾ ನೀವು ಡೀಪ್ ಆಗಿ ನೀವು ಅದನ್ನ ಅನಲೈಸ್ ಮಾಡ್ಕೊಂಡು ಹಂಗೆ ಮ್ಯಾಜಿಕ್ ಮಾಡ್ತಾ ಹೋಗ್ತಾ ಇದ್ರೆ ನಿಮ್ಗೆ ತುಂಬಾ ವಿಷಯಗಳು ಅದು ಅರ್ಥ ಆಗುತ್ತೆ. ಅದನ್ನ ಸ್ಟ್ರಾಂಗ್ ಆಗಿ ಮಾಡೋಕ್ಕಾಗುತ್ತೆ. ಡೆಫಿನೆಟ್ಲಿ ಸರ್. ಫೋಟೋಸ್ ನೋಡೋಣ. ಏನೇನೋ ಮಾಡಿ ನಂಗೆ ಸಿಕ್ಕಿಲ್ಲ, ಅದು ವೈಟ್ ಶಾರ್ಟ್, ಬಟ್ ಈ ತರ ಇದೆ ಸರ್ ಫೋಟೋಸ್. ಹೇಗಿದೆ ಸರ್? ಸೂಪರ್. ಇನ್ನು ಮಾಡೋಣ ಸರ್? ಮಾಡೋಣ. ಸರಿ ಸರಿ, ಇದು ನೋಡ್ಕೊಳ್ಳಿ ಎಷ್ಟು ಫ್ರೇಮ್ ಇದೆ, ಎಷ್ಟು ಏನೋ ಮಾಡಂಗಿದೆ ಮಾಡಿ ಸರ್. ಬನ್ನಿ ಮದಕ್ಕೆ ಹೋಗೋಣ. ನೀವೇ ಒಂದು ಪೋಸ್ ಹೇಳಿ ಸರ್. ಏನಿಲ್ಲ, ನೀವೇ ಹೆಂಗಿದ್ರು ಹಂಗೆ ಇರಿ. ನಾನು ನಿಮ್ಮ ಸುತ್ತ ಬರ್ತೀನಿ, ನಿಮಗೆ ಕ್ಯಾಮ್ರಾ ಫಾಲೋ ಮಾಡಿ ಸಾಕಾಯ್ತಾ? ರೆಡಿ? ಎನಿವೇ ಸರ್, ಮತ್ತೆ ಒಂದು 5 ಫೋಟೋ ಆಯಿತು.
ಇವಾಗ ಸರ್ ಬನ್ನಿ ಇಲ್ಲಿಗೆ. ಸರ್ ನೀವು ಫ್ಯೂಚರಲ್ಲಿ ಏನಾಗಬೇಕು ಅಂತ? ಆಫ್ ಕೋರ್ಸ್ ಯು ನೋ ಮೈ ಆನ್ಸರ್. ಗ್ರೇಟೆಸ್ಟ್ ಮ್ಯೂಸಿಷಿಯನ್ ಆಗಬೇಕು ಅಂತ. ಬೆಸ್ಟ್ ಮ್ಯೂಸಿಷಿಯನ್. ಬೆಸ್ಟ್ ಗ್ರೇಟೆಸ್ಟಾ? ಬೆಸ್ಟ್ ಗ್ರೇಟೆಸ್ಟ್ ಎರಡು ಒಂದೇ. ಇಲ್ಲ ಸರ್, ಬೆಸ್ಟ್ ಅಂದ್ರೆ ಎಲ್ರಿಗಿನ್ನ ಬೆಸ್ಟು, ಗ್ರೇಟೆಸ್ಟ್ ಅಂದ್ರೆ ಎಲ್ಲರಿಗಿನ್ನ ಗ್ರೇಟು. ಸೊ ಅದೊಂಥರ ಡಿಫ್ರೆನ್ಸ್ ಇರುತ್ತೆ. ನಾನು ಎಲ್ಲರಿಗಿಂತ ಗ್ರೇಟ್ ಆಗಿರ್ಬೇಕು ಅನ್ನೋದಲ್ಲ, ನನಗೆ ಬೆಸ್ಟ್ ಆಗಿರ್ಬೇಕು. ಹೌದು ಸರ್, ಪಕ್ಕ ಇದೆ. ಸರಿ ಇದೆ ಆನ್ಸರ್ ಆಕ್ಚುಲಿ. ಸರಿ ಸರ್, ನಿಮ್ಮ ಪ್ರಕಾರ ನಿಮ್ಮ ಫೇವ್ರೆಟ್ ಹೀರೋ ಯಾರು? ನನ್ನ ಫೇವ್ರೆಟ್ ಹೀರೋ ಕನ್ನಡದಲ್ಲ, ಜನರಲ್ ಆಗಿ ಕಮಲ್ ಹಾಸನ್ ಅವರು. ಹೌದು ಸರ್, ಉಳಗನ್ ನಾಯಕನ್. ಸರ್ ಅವರು ಕಮಲ್ ಹಾಸನ್ ಅಲ್ಲಿ ನಿಮಗೆ ಫೇವ್ರೆಟ್ ಆಗಿರೋ ಒಂದು ಮೂವಿ ಯಾವ್ದು ಸರ್? ನಿಮ್ಗೆ ತುಂಬಾ ಇಷ್ಟ ಅವ್ರ ಮೂವಿ ಯಾವುದು? ತುಂಬಾ ಮೂವೀಸ್ ಇಷ್ಟ. ಅದರಲ್ಲಿ ಬಂದ್ಬಿಟ್ಟು ಹೇ ರಾಮ್ ಅಂತ ಒಂದು ಫಿಲ್ಮ್. ಹೌದು ಸರ್, ಹೇ ರಾಮ. ಶಾರುಖ್ ಖಾನ್ ಇದ್ರದನ್ನೇ. ಮತ್ತೆ ಒಂದು ಗಾಂಧಿ ಅಸಾಸಿನೇಷನ್ ಮೂವಿ, ಅದು ತುಂಬಾ ಚೆನ್ನಾಗಿತ್ತು. ಅದು ತುಂಬಾ ಇಷ್ಟ ಆಯ್ತು ಅದು. ಸರಿ ಸರ್, ನಿಮ್ಮ ಫೇವ್ರೆಟ್ ಸಾಂಗ್ ಯಾವ್ದು ಸರ್? ಯಾವ ಸಾಂಗ್ಸ್ ಇವಾಗ ಯಾವ್ದು ಕೇಳ್ತಾ ಇದ್ದೀರಿ ಸಾಂಗು? ನನ್ನ ಫೇವ್ರೆಟ್ ಸಾಂಗ್. ಹೌದು ಸರ್, ಇವಾಗ ಯಾವ್ದು ಕೇಳ್ತಾ ಇದ್ದೀರಾ ಅಟ್ ಪ್ರೆಸೆಂಟು? ಅದು ನಿಮಗೆ ತುಂಬಾ ಇಷ್ಟ ಅನ್ನೋದು? ನೀ ಪಾರ್ಥ ಪಾರ್ವೈ, ಹೇ ರಾಮ್. ಓಕೆ, ಅದರಲ್ಲೇ ನೀ ಪಾರ್ಥ ಪಾರ್ವೈ. ಡೆಫಿನೆಟ್ ಸರ್ಚ್ ಮಾಡ್ತೀನಿ, ಜೊತೆಗೆ ಫೋಟೋಸ್. ಸರ್, ಇದೊಂದು ಕ್ಯಾಂಡಿಡ್ ಮೂಮೆಂಟ್ಸ್ ನಿಮ್ಮದು. ಏನೋ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ಇದರಲ್ಲೇ ಒಂದು ಬೆಸ್ಟ್ ಫೋಟೋಸ್ ಅಂತ ತಗೊಂಡು ಪೋಸ್ಟ್ ಮಾಡ್ತೀನಿ ನಾನು. ಖಂಡಿತ ಮಾಡಿ. ಸರಿ ಸರ್, ಈಗ ಒಂದು ಲಾಸ್ಟ್ ಮಾಡೋಣ ಆಯ್ತಾ? ಒಂದು ವಿಡಿಯೋ ಆಗುತ್ತಿದ್ದು, ಏನಾದ್ರು ಪರ್ಫಾರ್ಮ್ ಮಾಡ್ತೀರಾ ಮಾಡಿ ಪರ್ಫಾರ್ಮೆನ್ಸು. ಲೈಕ್ ಗೊತ್ತಲ್ಲ, ಒಂದು ವಿಡಿಯೋನಲ್ಲಿ ಒಂದು 10 ಸೆಕೆಂಡ್ ವಿಡಿಯೋನಲ್ಲಿ ನಾನು ಪರ್ಫಾರ್ಮ್ ಮಾಡಂಗಿದ್ರೆ ಮಾಡಿ. ಮಾಡ್ತೀನಿ. ಲೈಕ್ ಒಂದೇ ಒಂದು ಸೆಕೆಂಡ್ ಕೊಡಿ, ನಾನು ಒಂದು ಟ್ರಿಕ್ ರೆಡಿ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಮಾಡ್ಬಿಟ್ಟು ನಿಮ್ಗೆ ನಾನು ವಿಡಿಯೋ ಮ್ಯಾಜಿಕ್ ವಿಡಿಯೋಗೆ ಮಾಡಲಾ? ಹೌದಾ? ಸರಿ ಸರ್, ಹಾಗೆ ಮಾಡಿ, ತೊಂದರೆ ಇಲ್ಲ. ನಾನೆಲ್ಲಿ ವೇಟ್ ಮಾಡ್ತೀನಿಗೋಸ್ಕರ. ಇಲ್ಲ ಇಲ್ಲೇ ಇರಿ, ನಾನು ಅದು ಬ್ಯಾಗಲ್ಲಿ ಇದೆ. ಆಕ್ಚುಲಿ ಇನ್ನೊಂದು ಟ್ರಿಕ್ ರೆಡಿ ಆಗ್ಬಿಟ್ಟಿದೆ. ಸರ್, ಬೇಕಾದ್ರೆ ಫ್ಲೈ ಮಾಡ್ತಿದ್ದೆ, ಫ್ಲೈ ಮಾಡಿ. ಇಲ್ಲೇ ಫ್ಲೈ ಮಾಡೋದು ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬರಲ್ಲ ಟ್ರಿಕ್ ಅದ. ನಿಮಗೆ ಗೊತ್ತಾಗಿರುತ್ತೆ. ಹೌದೌದು, ಲೈಕ್ ಅದೇ ಗೊತ್ತು. ಒಂದು ನಾನು ನಿಮಗೆ ಬೇರೆ ಒಂದು ಒಳ್ಳೆ ಪಾಯಿಂಟ್ ಮ್ಯಾಜಿಕ್ ತೋರಿಸ್ತೀನಿ. ಸರಿ ಸರ್, ಹಾಗೆ ಮಾಡಿ ಆಯ್ತಾ? ಅದು ವಿಡಿಯೋ ಬರ್ತೀನಿ. ಹೌದೌದು. ಹಾಂ ಸರ್, ಇಲ್ಲೇ ಮಾಡಿ. ಇವಾಗ ಮ್ಯಾಜಿಕ್ ರೆಡಿ ಇದೆ. ವಿಲ್ ಸಿ ದ ಮ್ಯಾಜಿಕ್. ಸರಿ ಸರ್. ಎಸ್ ರೆಡಿ. ಸರ್, ಇದು ನಾನು ನಿಮ್ಗೆ ಸರ್ಪ್ರೈಸ್ ಮಾಡ್ತೀನಿ. ತುಂಬ ಸ್ಲೋ ಮೋಷನ್ ವಿಡಿಯೋ ಆಗುತ್ತೆ. ಗೊತ್ತಿಲ್ಲ ಅದೇನೇನು ಸಿಗುತ್ತೆ ಇದರಲ್ಲಿ ಅಂತ. ಒಟ್ಟಿನಲ್ಲಿ ನೋಡೋಣ. ನೋಡಿ ಸರ್, ಅಷ್ಟೇ ಸಾಕು ನನಗೆ. ನೋಡಿ, ಒಟ್ಟಲ್ಲಿ ಏನೋ ಮಾಡಿದ್ದೀರಾ, ಚೆನ್ನಾಗಿದೆ ಅದು. ಚೆನ್ನಾಗಿದೆಯಾ? ಹೌದು, ಸೂಪರ್ ಆಗಿದೆ. ಅಂದ್ರೆ ಕಾಯಿನ್ ಬರುತ್ತೆ ಹೋಗುತ್ತೆ, ಕಾಯಿನ್ ಬರುತ್ತೆ ಹೋಗುತ್ತೆ, ಗೊತ್ತಿಲ್ಲ. ಅದೇ ಬಟ್ ಇದು ಗೊತ್ತಲ್ಲ, ಸಾಕು ಸರ್. ಇಷ್ಟು ಸಾಕು ಚೆನ್ನಾಗಿ, ಇಷ್ಟು ಒಂಥರ ಕನ್ವೆ ಆಗುತ್ತೆ ಅದು. ಮತ್ತೆ ಇಲ್ಲೊಂದು ರೆಕಾರ್ಡ್ ಆಗಿದೆ. ಸೊ ಪರವಾಗಿಲ್ಲ ಸರ್, ಅದನ್ನ ಸಿಂಕ್ ಮಾಡಿ ಹಾಕ್ತೀನಿ. ಚೆನ್ನಾಯ್ತಲ್ಲ? ಸೂಪರ್ ಆಗಿದೆ. ಇದು ಸ್ಲೋ ಮೋಷನ್ ವಿಡಿಯೋ ಆಗುತ್ತೆ. ಹೌದೌದು, ಹೇಳ್ತೀನಿ ಸರ್. ಇವಾಗ ಎನಿ ಒನ್ ರಿವ್ಯೂ ನಿಮ್ಮ ಭಾಷೆನಲ್ಲಿ, ನಿಮ್ಮ ಯಾವುದು ನೇಟಿವ್ ಭಾಷೆನಲ್ಲಿ, ಕನ್ನಡ ಅಂದ್ರೆ ನಿಮ್ಮ ಭಾಷೆ. ನಿಮಗೆ ಕಮಲ್ ಹಾಸನ್ ಹೇಳಿದ್ರೆ, ಕಮಲ್ ಹಾಸನ್ ಆಕ್ಚುಲಿ ತಮಿಳ್ನವ್ರು ತಾನೆ? ಹೌದು, ನಾನು ಹುಟ್ಟಿದ್ದು ತಮಿಳ್ನಾಡು ಮಧುರೈಯಲ್ಲಿ. 3 ತಿಂಗಳು ಇಲ್ಲಿ ಬಂದ್ಬಿಟ್ಟೆ. ನನ್ನ ತಂದೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್. ಓಕೆ, ಸೊ ಆಲ್ಮೋಸ್ಟ್ ಕನ್ನಡದವರೇ. ಸರಿ ಸರ್, ಒಂದು ರಿವ್ಯೂ ಸರ್. ಇದು ಹೇಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್? ಫೋಟೋಸ್ ಎಲ್ಲ ಹೇಗಿತ್ತು, ವಿಡಿಯೋ ಹೇಗಿತ್ತು ನಿಮ್ಮ ಪ್ರಕಾರ ಹೇಳಿ ಸರ್. ತುಂಬಾನೇ ಒಳ್ಳೆ ಎಕ್ಸ್ಪೀರಿಯನ್ಸ್. ಐ ರಿಯಲಿ ಎಂಜಾಯ್ಡ್ ಟಾಕಿಂಗ್ ಟು ಯು. ಆಮೇಲೆ ನಿಮ್ ಜೊತೆ ಮಾತಾಡೋ ತರನೇ ಇತ್ತು. ನೀವು ವಿಡಿಯೋ ಮಾಡಿದೆಲ್ಲ ಫೋಟೋ ಮಾಡಿದ್ರೆ ವಿಡಿಯೋ ಮಾಡಿದ್ರೆ ಗೊತ್ತಾಗಿಲ್ಲ. ಎಂಜಾಯ್ಡ್ ಅ ಲಾಟ್. ಅದು ನಿಮ್ಗೆ ಈ ಜಾಗದಲ್ಲಿ ಮಾಡೋಕೆ ತುಂಬಾನೇ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸರ್. ನಾನು ನಿಮ್ಮನ್ನ ಇಲ್ಲೇ ಭೇಟಿ ಮಾಡೋಕ್ಕೆ ತುಂಬಾ ಇಷ್ಟಪಡ್ತೇನೆ. ಸಿಗೋಣ ಸರ್ ಮತ್ತೆ. ಥ್ಯಾಂಕ್ ಯು. ಎಸ್ ಸರ್.